ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕರ್ನಾಟಕಕ್ಕೆ ಒಲಿದ ವನ್ಯಲೋಕದ ಅತ್ಯುತ್ತಮ ಸ್ಥಾನ, ವಿಶೇಷ ಪ್ರಶಸ್ತಿ ತನ್ನದಾಗಿಸಿಕೊಂಡ ರಾಜ್ಯ ಪ್ರವಾಸೋದ್ಯಮ. ಏರ್ ಇಂಡಿಯಾ ಜೊತೆಗೆ ಕೇಂದ್ರ ಪ್ರವಾಸೋದ್ಯಮ ಸಹಯೋಗ, ಸಂಚಾರಿ ಸಾಥಿಯಾಗಿ ಶ್ರಮಿಸಲಿದ್ದೇವೆ ಎಂದ ಸಂಸದೆ. ಕೇಂದ್ರದಿಂದ ತೆಲಂಗಾಣಕ್ಕೆ ಯೋಜನೆಯ ಪ್ರಸಾದ, ಭದ್ರಾಚಲಂ ದೇವಾಲಯಕ್ಕೆ ಅಭಿವೃದ್ಧಿಯ ಯೋಗ. ವಿಶ್ವ ಹುಲಿ ದಿನದಂದು ದಿಲ್ಖುಷ್ ಸಮಾಚಾರ, ಇದು ದೇಶವೇ ಸಂತಸಪಡುವ ಸುದ್ದಿ. ಅತ್ಯುತ್ತಮ ಪ್ರಕೃತಿ ಮತ್ತು ವನ್ಯಜೀವಿ ಪ್ರವಾಸೋದ್ಯಮ ತಾಣ ಎಂಬ ಪ್ರಶಸ್ತಿಗೆ ಕರುನಾಡು ಭಾಜನವಾಗಿದೆ. ಬೆಂಗಳೂರಿನ ತ್ರಿಪುರವಾಸಿನಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಜುಲೈ 23ರಿಂದ 25ರವರೆಗೆ ನಡೆದ 26ನೇ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಈ ಮೂಲಕ ಕರ್ನಾಟಕ ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣಗಳಲ್ಲಿ ಒಂದಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದೆ. ರಾಜ್ಯದ ಜೀವ ವೈವಿಧ್ಯ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮದ ಫಲವಾಗಿ ಈ ಪ್ರಶಸ್ತಿ ಲಭಿಸಿದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿಗಳು ಪ್ರಪಂಚಕ್ಕೆ ಮಾದರಿಯಾಗಲಿದೆ ಎಂದು ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಏರ್ ಇಂಡಿಯಾ ಸಂಸ್ಥೆಯ ಸಹಯೋಗಕ್ಕೆ ಮುಂದಾಗಿದೆ. ಈ ಮೂಲಕ ಏರ್ ಇಂಡಿಯಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯವು ಭಾರತವನ್ನು ಪ್ರಮುಖ ಜಾಗತಿಕ ಪ್ರವಾಸೋದ್ಯಮ ತಾಣವಾಗಿ ಉತ್ತೇಜಿಸಲು ಒಟ್ಟಾಗಿ ಕೆಲಸ ಮಾಡಲಿವೆ. ಈ ಕುರಿತು ಪೋಸ್ಟ್ ಹಂಚಿಕೊಂಡಿರುವ ಏರ್ ಇಂಡಿಯಾ ಸಂಸ್ಥೆ, ನಾವು ನಮ್ಮ ಜಾಗತಿಕ ಸಂಪರ್ಕವನ್ನು ವಿಸ್ತರಿಸಲು ಈ ಸಹಯೋಗ ಮತ್ತಷ್ಟು ಉಪಯುಕ್ತವಾಗಲಿದೆ. ಭಾರತೀಯ ಪ್ರವಾಸೋದ್ಯಮದ ಸಂಚಾರಿ ಸಾಥಿಯಾಗಿ ನಾವು ಕಾರ್ಯನಿರ್ವಹಿಸಲು ಹೆಮ್ಮೆ ಎನ್ನಿಸುತ್ತಿದೆ. ಪ್ರಪಂಚದಾದ್ಯಂತ ಹೆಚ್ಚಿನ ಪ್ರಯಾಣಿಕರನ್ನ ಭಾರತದತ್ತ ಸೆಳೆಯಲು ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದೆ. ಇದು ವಿಶ್ವದ ಅತ್ಯಂತ ರೋಚಕ ಮತ್ತು ಸಾಹಸಮಯ ರಸ್ತೆಗಳಲ್ಲಿ ಒಂದು. ಇದು ಕಾರಕೋರಂ ಹೈವೇ ನಂತರ ವಿಶ್ವದ 2ನೇ ಅತ್ಯಂತ ಎತ್ತರದ ಅಂತಾರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಇಲ್ಲಿನ ಎತ್ತರಕ್ಕೆ ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತದೆ. ಇದು ಪ್ರಯಾಣಿಕರಿಗೆ ಸವಾಲಿನ ಸಂಗತಿ. ಸ್ಥಳೀಯವಾಗಿ ಈ ಭಾಗವನ್ನ ಬಾಮೈ ದುನಿಯಾ ಎಂದು ಕರೆಯುತ್ತಾರೆ. ಇದರರ್ಥ ವಿಶ್ವದ ಮೇಲ್ಛಾವಣಿ. ಈ ರಸ್ತೆಯಲ್ಲಿ ಪ್ರಯಾಣಿಸುವಾಗ ನಿಮಗೆ ಕಾಣುವ ಬೃಹತ್ ಪರ್ವತಗಳು ಮತ್ತು ನಿರ್ಜನ ಬಯಲು ಪ್ರದೇಶಗಳು ನಿಜಕ್ಕೂ ಭೂಮಿಯ ಅಂಚಿನಲ್ಲಿ ನಿಂತಿರುವ ಅನುಭವ ನೀಡುತ್ತದೆ. ಇದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಪುರಾತನ ರೇಷ್ಮೆ ಹಾದಿಯ ಒಂದು ಭಾಗ. ಅಲೆಕ್ಸಾಂಡರ್ನಿಂದ ಹಿಡಿದು ಮಾರ್ಕೊ ಪೋಲೋವರೆಗೆ ಅನೇಕ ಪ್ರಸಿದ್ಧ ಅನ್ವೇಷಕರು ಮತ್ತು ವರ್ತಕರು ಇದೇ ಹಾದಿಯಲ್ಲಿ ಪ್ರಯಾಣಿಸಿದ್ದರು. ಇಂದಿಗೂ ಇಲ್ಲಿ ಮಾರ್ಕೊ ಪೋಲೋ ಹೆಸರಿನ ವಿಶಿಷ್ಟ ಕಾಡು ಕುರಿಗಳನ್ನು ಕಾಣಬಹುದು. ಹಾಗಾದ್ರೆ ಈ ರಸ್ತೆ ಯಾವುದು? ಭಾರತ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯ ಪ್ರಸಾದ್ ಯೋಜನೆಯ ಮೂಲಕ ತೆಲಂಗಾಣದ ಭದ್ರಾದ್ರಿ ಕೊತ್ತಗುಡೆಂ ಜಿಲ್ಲೆಯಲ್ಲಿರುವ ಪವಿತ್ರ ಯಾತ್ರಾ ಸ್ಥಳವಾದ ಭದ್ರಾಚಲಂ ದೇವಾಲಯಗಳ ಅಭಿವೃದ್ಧಿಗೆ ಮುಂದಾಗಿದೆ. ಈ ಅಭಿವೃದ್ಧಿಗೆ ಅಂದಾಜು 41 ಕೋಟಿ ಮೊತ್ತವನ್ನು ಕೇಂದ್ರ ಸಂಪುಟ ಅನುಮೋದಿಸಿದೆ ಎಂದು ತಿಳಿದುಬಂದಿದೆ. ಈ ಯೋಜನೆಯಲ್ಲಿ ಭದ್ರಾಚಲಂನಲ್ಲಿ ಯಾತ್ರಿಕರ ಸೌಲಭ್ಯಗಳ ಸಂಕೀರ್ಣ, ಕ್ಯಾಂಟೀನ್ ಕಟ್ಟಡ ಮತ್ತು ಸಾರ್ವಜನಿಕ ಸೌಲಭ್ಯಗಳು, ಪರ್ಣಶಾಲೆಯಲ್ಲಿ ಯಾತ್ರಿಕರ ಸೌಲಭ್ಯಗಳ ಸಂಕೀರ್ಣ, ವಾಹನ ನಿಲುಗಡೆ ಮತ್ತು ಇತರ ಕಾಮಗಾರಿಗಳಿಗೆ ಚಾಲನೆ ದೊರೆಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಿಶ್ವ ಹುಲಿ ದಿನದಂದು ದೇಶವೇ ಖುಷಿಪಡುವ ವರದಿಯೊಂದು ಹೊರಬಿದ್ದಿದೆ. ಭಾರತದಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಎಂದು ತಿಳಿದು ಬಂದಿದೆ. ಅದರಲ್ಲೂ ರಾಯಲ್ ಬೆಂಗಾಲ್ ಟೈಗರ್ಗಳ ಸಂಖ್ಯೆ ಹೆಚ್ಚುತ್ತಿದೆ ಎಂದು ವರದಿ ಉಲ್ಲೇಖಿಸಿದೆ. ಸುಂದರ್ಬನ್ಸ್ನ ಕಚಿಖಾಲಿ ಕಾಲುವೆಯನ್ನ ದಾಟುತ್ತಿದ್ದ ಬಂಗಾಳ ಹುಲಿಯೊಂದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿದೆ. ಈ ಕುರಿತು ಮಾತನಾಡಿರುವ ಅಧಿಕಾರಿಗಳು, ನಮ್ಮ ತಂಡಗಳು ನಿರಂತರವಾಗಿ ಕಾಲ್ನಡಿಗೆಯಲ್ಲಿ ಗಸ್ತು ತಿರುಗುವ ಹಾಗೂ ಜಿಂಕೆಗಳ ಬೇಟೆಗಾಗಿ ಹಾಕಲಾಗಿದ್ದ ಬಲೆಗಳನ್ನು ತೆರವುಗೊಳಿಸುವ ಕೆಲಸ ಮಾಡಲಾಗಿದೆ. ಇದರ ಪರಿಣಾಮವಾಗಿ ಅರಣ್ಯದಲ್ಲಿ ಜಿಂಕೆ ಮತ್ತು ಹುಲಿಗಳ ಸಂಖ್ಯೆಯು ಹೆಚ್ಚುತ್ತಿದೆ. ರಾಷ್ಟ್ರ ಪ್ರಾಣಿಯ ಸಂರಕ್ಷಣೆಗೆ ವಿಶೇಷ ತಂಡವನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ದೇಶದ ಯಾವ ನಗರದಲ್ಲಿ ದೊಡ್ಡ ಮೆಟ್ರೋ ಸಂಪರ್ಕವಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.